ತುಂಬ ಲವ್ಲಿ, ಪ್ರೀತಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಳೆ. ಲೈಕ್ ಪ್ರೀತಿ, ಬಟ್ ಜನರು ಗೊತ್ತಾಗಲ್ಲ, ಅವಳು ಒಳಗಡೆನೇ ಅವಳು ನೋವು ಇಟ್ಕೋತಾಳೆ. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಎಷ್ಟೇನು ಅಂತ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಇವಾಗ ಇದು ಮಾಡ್ತಾಯಿದ್ದೀನಿ. ಐ ಥಿಂಕ್ 7th ಏನೋ ಬರುತ್ತೆ ಅನ್ಕೋತೀನಿ. ಈ ಸಿನಿಮಾದ ಕತೆ ಹೇಳಬೇಕಾದ್ರೆ ಇವಾಗ ಹೇಳಿದ್ರಲ್ಲ, ಇಟ್ಸ್ ಅ ವೆರಿ ಹಾರ್ಟ್ ಟಚಿಂಗ್. ಸೊ ತುಂಬಾ ಡೆಪ್ತ್ ಇದೆ. ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ಇವಾಗ ಅಂಬಾರಿ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಂದಿದ್ದಾರೆ. ಸೊ ಇದೂ ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಫೀಲ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಸ್ಟೋರಿ ಒಂದೊಂದು ಕ್ಯಾರೆಕ್ಟ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಮ್ಮ, ತಂಗಿ, ಆಲ್ ಫುಲ್ ಸಬ್ಜೆಕ್ಟ್. ಇಟ್ಸ್ ಅ ಕಮರ್ಷಿಯಲ್ ಮೂವಿ. ಇಟ್ಸ್ ಅ ವೆರಿ ಗುಡ್ ಸ್ಟೋರಿ ಅಂತ ಹೇಳ್ತೀನಿ. ಈ ಚಿತ್ರದಲ್ಲಿ ನಾನು ಒಂದು ಸೈಕ್ಯಾಟ್ರಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಒಳ್ಳೆ ಕತೆ, ಪ್ರೀತಿದು ಈ ಡೈಮೆನ್ಷನ್ ಕೂಡ ಇರ್ಬೋದು ಅಂತ ನಮಗೆ ಆಶ್ಚರ್ಯ ಬರುತ್ತೆ. ಆ ಥರ ಅದು ಒಂದು ಸ್ಟೋರಿ. ಒಂದು ಲವ್ ಸ್ಟೋರಿಯಲ್ಲಿ ಯಾವತ್ತೂ ಒಂದು ಹುಡುಗಿ ಇರ್ತಾರೆ, ಬಟ್ ಹೇಗೆ ಆ ಪ್ರೀತಿನ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ ಅಂತ ಅದು ಡಿಫ್ರೆಂಟ್ ಇದೆ ಈ ಚಿತ್ರದಲ್ಲಿ. ಡೈರೆಕ್ಟರ್ ಸತೀಶ್ ಅವ್ರದ್ದು ಮೊದಲನೇ ಚಿತ್ರ. ಮುಂಚೆ ತುಂಬ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದಾರೆ. ನಾನು ಎಷ್ಟೊಂದು ಕೇಳುವಾಗ ನನಗೆ ಎಷ್ಟು ಖುಷಿ ಆಯಿತು ಅಂತ, ನಾನು ಒಂದು ಗುರುದತ್ ಫ್ಯಾನ್ ಆಗಿದ್ದೀನಿ ಆ್ಯಕ್ಚುಲಿ. ತುಂಬ ಅವ್ರದ್ದು ಎಲ್ಲ ಸಿನಿಮಾ ಇಲ್ಲಿವರೆಗೂ ನಾನು ಎಲ್ಲ ನೋಡಿದ್ದೀನಿ. ಅವ್ರ ಸಿನಿಮಾದಲ್ಲಿ ಹೆಂಗೆ ಡೆಪ್ತ್ ಇತ್ತು ಅಂತ ಅದೇ ಡೆಪ್ತ್ ನನಗೆ ಈ ಕಥೆಯಲ್ಲಿ ಅನ್ನಿಸ್ತಾ ಇತ್ತು. ನನಗೆ ತುಂಬ ಖುಷಿ ಆಯಿತು ದ್ಯಾಟ್ ಒಂದು ಒಳ್ಳೆ ಕತೆ ನನಗೆ ಬಂದಿದೆ ಅಂತ. ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಇಮಿಡಿಯೇಟ್ಲಿ ನಾನು ಒಪ್ಕೊಂಡೆ, ಸರಿ ಈ ಚಿತ್ರ ಮಾಡ್ತೀನಿ ನಾನು. ಒಂದು ಒಳ್ಳೆ ಕ್ಯಾರೆಕ್ಟರು, ಒಂದು ಡೆಫಿನೆಟ್ಲಿ ಐ ಥಿಂಕ್ ಜನ ಒಂದು ಬೇರೆ ಲವ್ದು ಬೇರೆ ಆ್ಯಂಗಲ್ ನೋಡ್ತಾರೆ ಅಂತ. ಇಟ್ ವಿಲ್ ಬಿ ಗುಡ್. ಇದು ನನ್ನ ಪಾತ್ರ ಬಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ನನ್ನ ಪಾತ್ರ ಇದು ಹೇಗಿರುತ್ತೆ ಅಂದರೆ, ಒಂದು ಓಕೆ ಅಲ್ಲ ಓಕೆ ನನ್ನ ಪಾತ್ರ ಬಂದು ಒಂದು ಕ್ಲಾಸ್ ಫ್ಯಾಮಿಲಿ ಹುಡುಗ. ಇದರಲ್ಲಿ ಒಂದು ಡಿಫ್ರೆಂಟ್ ಶೇಡ್ಸ್ಗಳು ಬರುತ್ತೆ. ಒಂದೊಂದು ಹಂತಕ್ಕೂ ನಾನು ಚೇಂಜ್ ಆಗ್ತಾ ಹೋಗ್ತೀನಿ. ಸೊ ಇದರಲ್ಲಿ ಒಂದು ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಆದಮೇಲೆ ನನ್ನ ತಲೆ ಫುಲ್ ಶೇವ್ ಮಾಡ್ತಿದ್ದೀನಿ. ಸೊ ಅದೊಂದು ಬೇರೆ ಥರ ಪಾತ್ರ ಬರುತ್ತೆ. ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಲವಲ್ಲಿ ಬಿದ್ದು ಹೇಗೆ ಮಾಡ್ತಾನೆ, ಹೇಗಿರುತ್ತೆ ಅವ್ನ ದಾರಿ ಹೇಗೆ ಹೋಗುತ್ತೆ, ಇದೇ ನನ್ನ ಪಾತ್ರ. ಅದು ನೀವು ಸಿನಿಮಾ ನೋಡಬೇಕು. ಇಲ್ಲ ಅದು ಸಿನಿಮಾ ನೋಡಿ ಎಲ್ಲ ಹೇಳ್ಬಿಡೋಣ, ಏನೇನು ನೋಡುತ್ತೆ. ಬಹುಶಃ ಒಂದು 8 ತಿಂಗಳು, 1 ವರ್ಷ ಆಯ್ತು ಹೆಚ್ಚು ಕಮ್ಮಿ. ಲಾಸ್ಟ್ ಫೆಬ್ರವರಿ ನಾವು ಮೀಟ್ ಮಾಡಿದ್ವಿ. ಡೈರೆಕ್ಟ್ರು ನಂಗೆ ಸಬ್ಜೆಕ್ಟ್ ಹೇಳಿದರು, ಭಾಳ ಖುಷಿಯಾಗಿತ್ತು. ನಾನು ಅವಾಗ ಶಿಶಿರ ಮುಗಿಸಿ, ಅವಾಗ ರಿಲೀಸ್ ಆಗಿ ಶಿಶಿರ ರಿಲೀಸ್ ಆದಮೇಲೆ ನನಗೆ ಬಂದು ಇದು ಮಾಡಿದ್ದು. ಶಿಶಿರ ನೋಡಿಬಿಟ್ಟು ಪರ್ಫಾರ್ಮೆನ್ಸ್ ತೋರಿಸುವಂಥ ಪಾತ್ರ ನನಗೆ ಇದುವರೆಗೂ ಮಾಡದಿರೋ ಪಾತ್ರ ಅನ್ನೋ ಒಂದು ಕಾರಣ, ಸತೀಶ್ ನನ್ನ ಗೆಳೆಯ ಅನ್ನೋದು ಇನ್ನೊಂದು ಕಾರಣ, ಇಡೀ ಟೀಮ್ ಚೆನ್ನಾಗಿದೆ ಅನ್ನೋದು 3ನೇ ಕಾರಣ. ಪಾತ್ರ ಭಾಳ ಚೆನ್ನಾಗಿದೆ. ಬಹುಶಃ ಇದುವರೆಗೂ ಮಾಡೋ ಸಿನಿಮಾದಲ್ಲಿ ಮಾಡದಿರೋಂಥ ಪಾತ್ರ. ತುಂಬ ಬುದ್ಧಿಜೀವಿ, ಸಮಾಜದ ಬಗ್ಗೆ, ಓರೆಕುರುಗಳ ಬಗ್ಗೆ ಎತ್ತಿ ಮಾತಾಡೋದನ್ನು ಬಡವ, ಬದುಕಿನಲ್ಲಿ ಡಿಸಪಾಯಿಂಟ್ ಆಗಿರುತ್ತೆ. ಒಂದು ಹಂತದಲ್ಲಿ ನಾಯಕನ ಜೊತೆ ಕೊಲಾಜ್ ಆಗಿ ಅವನು ಸಹಾಯ ಮಾಡುವಂತಹ ಪಾತ್ರ. ಹಾಗಾಗಿ ಪಾತ್ರಕ್ಕೆ ಬೇರೆ ಡೈಮೆನ್ಷನ್ ಇದೆ. ನಾನು ಬಹುಶಃ ಅಭಿನಯಿಸೋದಕ್ಕೆ ಅವಕಾಶ ಇದೆ ಅಂತ ಅನ್ನಿಸ್ತು, ಅದಕ್ಕಾಗಿ ಒಪ್ಕೊಂಡೆ. ನಾನು ಈ ಸರಿಗೆ 2 ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಅದ್ವೈತ ಸಿನಿಮಾದ ಗಿರಿಯವ್ರ ಜೊತೆ, ಇನ್ನೊಂದು ನಮ್ಮ ಸತೀಶ್ ಅವ್ರ ಜೊತೆ. ನಾನು ಈ ಸರಿ ಕಂಡಂಥ ಪ್ರತಿಭಾವಂತ ಯುವ ನಿರ್ದೇಶಕರು ಇವರು ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ಹೆಮ್ಮೆ ಇದೆ. ಯಾಕಂದರೆ ನಾನು ಬೇರೆ ಚಿತ್ರೀಕರಣ ಸಂದರ್ಭದಲ್ಲಿ ಇವರು ಅಸೋಸಿಯೇಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದ ನೋಡಿದ್ದೆ. ನಾನು ಇವ್ರಿಗೆ ಹುರಿದುಂಬಿಸಿದ್ದೆ, ಯಾಕೆ ನೀವು ಡೈರೆಕ್ಟರ್ ಆಗಬಾರ್ದು ಅಂತ. ಬಹುಶಃ ಅವರು ಡೈರೆಕ್ಟ್ ಆಗಿದ್ದಾರೆ, ನನಗೂ ಕರೆದು ಒಂದು ಪಾತ್ರ ಕೊಟ್ಟಿದ್ದಾರೆ. ಹಂಗಾಗಿ ನನ್ನ ಪಾತ್ರ ಇವರು ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ ನಂಬಿಕೆ ನನಗೆ ಖಂಡಿತ ಇದೆ ಸರ್. ನಂಬಿಕೆ ಎಲ್ಲ ಗ್ಯಾರಂಟಿ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ನನ್ನ ಹೆಸರು ಸತೀಶ್ ಪ್ರಧಾನ್ ಅಂತ. ಇದು ನನ್ನ ಮೊದಲನೇ ಚಿತ್ರ. ನಾನು ಇದಕ್ಕೂ ಮುಂಚೆ ವರಾಮುಳ್ಳಪುಡಿ, ಡಿ ರಾಜೇಂದ್ರ ಬಾಬು, ಓಂ ಪ್ರಕಾಶ್ ರಾವ್ ಹಾಗೂ ಕಿಚ್ಚ ಸುದೀಪ್ ಅವರ ಹತ್ರ ಮತ್ತು ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಸುಮಾರು 8 ವರ್ಷಗಳ ಚಿತ್ರರಂಗದಲ್ಲಿ ಕೆಲಸ ಮಾಡಿದಂಥ 8 ವರ್ಷಗಳ ಅನುಭವ ನನಗಿದೆ. ನಾನು ಚಿತ್ರ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು 2 ವರ್ಷಗಳ ಹಿಂದೆ. ಆವಾಗಿನಿಂದ ಈ ಸಬ್ಜೆಕ್ಟನ್ನು ಇಟ್ಕೊಂಡು ಇದ್ರ ಮೇಲೆ ವರ್ಕ್ ಮಾಡಿ, ಇದಕ್ಕೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರು ಅಂತ ಹೆಸರಿಟ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರು, ಇದೇ ಟೈಟ್ಲನ್ನು ಈ ಕತೆಗೆ ಯಾಕಿಟ್ರಿ
ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಹೇಳ್ಬೋದು. ಇಲ್ಲೇನಾಗುತ್ತೆ, ನಮ್ಮ ಜೀವನದಲ್ಲಿ ಯಾರು ಯಾವ ಕಾರಣಕ್ಕೆ ಯಾವ ಘಟ್ಟದಲ್ಲಿ ಹೆಂಗೆ ಬರ್ತಾರೆ, ಯಾವ ರೀತಿ ಪ್ರಮುಖ ಪಾತ್ರ ವಹಿಸ್ತಾರೆ ಗೊತ್ತಾಗಲ್ಲ. ಅದು ಕೆಲವೊಬ್ಬರು ನಮ್ಮ ಪಕ್ಕದಲ್ಲೇ ಇರ್ತಾರೆ ಆದರೆ ಯಾವುದೇ ರೀತಿ ಪಾತ್ರ ವಹಿಸಿರಲ್ಲ. ಇನ್ನು ಉಳಿದವರು ಎಲ್ಲಿಂದನೋ ಬಂದಿರ್ತಾರೆ, ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ನಮ್ಮ ಮನಸ್ಸಲ್ಲಿ ಹೆಜ್ಜೆಯ ಗುರುತನ್ನು ಬಿಟ್ಟು ಹೋಗ್ತಾರೆ. ಇವಾಗ ಎಕ್ಸಾಂಪಲ್, ನಾವೆಲ್ಲೋ ಇದ್ವಿ, ಎಲ್ಲೋ ಬಂದ್ವಿ, ಎಲ್ಲೋ ಕೆಲಸ ಮಾಡಿದ್ವಿ, ಯಾರೋ ನಮಗೆ ಸಹಕಾರ ಕೊಟ್ಟರು, ಯಾರೋ ನಮ್ಮನ್ನು ಬೆಳೆಸಿದ್ರು, ಹರಿಸಿದ್ರು, ಆಶೀರ್ವದಿಸಿದ್ರು. ಇದೇ ರೀತಿ ಪ್ರತಿಯೊಬ್ಬರ ಜೀವನಗಳಲ್ಲೂ ಕೂಡ ಇದಿರುತ್ತೆ. ಅದಕ್ಕೆ ಆಪ್ಟ್ ಆಗಿದೆ ಅಂತ ಅನ್ನಿಸ್ದಾಗ ಅದೇ ರೀತಿ ಲೈನನ್ನು ಇಟ್ಕೊಂಡು ನಾನು ಕತೆ ಮಾಡಿಕೊಂಡು ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ಅದಕ್ಕೆ ಕೇಳದೆ ನಿಮಗೆ ಈಗ ದೂರದಲ್ಲಿ ಯಾರು ಅನ್ನೋ ಒಂದು ಟೈಟ್ಲು ತುಂಬ ಕರೆಕ್ಟಾಗಿರುತ್ತೆ ಅನಿಸಿತ್ತು. ಅದಕ್ಕೋಸ್ಕರ ಈ ಒಂದು ಇದನ್ನು ನಾನು ಟೈಟ್ಲನ್ನು ಇಟ್ಟಿದ್ದೀನಿ. ಆರ್ಟಿಸ್ಟ್ ಯಶಸ್ ಸೂರ್ಯ ನನ್ನ ಚಿತ್ರದ ನಾಯಕ ನಟ, ಸುಪ್ರೀತಾ ಹಾಗೂ ಪೂಜಾ ಗಾಂಧಿಯವರು ನಾಯಕಿರು ಅನ್ನೋದಕ್ಕಿಂತ ಹೆಚ್ಚಿನ ಪಾತ್ರವನ್ನು ಇಬ್ಬರು ಕೂಡ ವಹಿಸ್ತಾ ಇದ್ದಾರೆ. ನಿನಾಸಮ್ ಅಶ್ವಥ್, ರೂಪಾದೇವಿ ಮೇಡಮ್, ರಮೇಶ್ ಭಟ್, ಸಂಗೀತ, ಹೀಗೆ ತುಂಬ ಒಳ್ಳೊಳ್ಳೆ ಕಲಾವಿದರು ನನ್ನ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ಸುಮಾರು ಒಂದು 18ರಿಂದ 20 ದಿನಗಳ ಕಾಲ ಶೂಟಿಂಗನ್ನು ಮಾಡ್ತೀನಿ. ಅದಾದ ನಂತರ ಬೆಂಗಳೂರಲ್ಲಿ ಸುಮಾರು ಒಂದು 20ರಿಂದ 25 ದಿನಗಳ ಕಾಲ ಶೂಟಿಂಗ್ ಇರುತ್ತೆ. ನನ್ನ ಚಿತ್ರಕ್ಕೆ ಶ್ರೀ ವೆಂಕಟ್ ಛಾಯಾಗ್ರಹಣ, KM ಪ್ರಕಾಶ್ ಸಂಕಲನ, ವಿ ಮನೋಹರ್ ಸರ್ ಸಂಗೀತ ಇರುತ್ತೆ. ಸುದೀಪ್ ಸರ್ ಆ್ಯಕ್ಟ್ ಮಾಡ್ತಾರೆ, ಅದಿನ್ನೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಏನು ಅಂತ. ಅದು ಕಾಲ ಡಿಸೈಡ್ ಮಾಡುತ್ತೆ. ನಾನು ಮಾಡ್ಕೊತ ಹೋದಾಗ ಯಾವ ರೀತಿ ಆಗುತ್ತೋ ಆ ರೀತಿ ನಾನು ಚಿತ್ರನ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀನಿ. ಆಸೆ ಪ್ಲಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಆಸೆ ಇರುತ್ತೆ. ನಾನು ಇವತ್ತಿಗೆ ಹೇಳ್ತೀನಿ, ಸುದೀಪ್ ಸರ್ ನನ್ನ ಗುರುಗಳು, ತುಂಬ ಒಳ್ಳೆಯ ನಟ ಕೂಡ. ಅವ್ರು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ನನ್ನಷ್ಟು ಅದೃಷ್ಟಶಾಲಿ ಯಾರೂ ಇರಲ್ಲ. ನನಗೆ ಅಂಥ ಒಂದು ಆಸೆ ಇದೆ. ನೋಡೋಣ ದೇವರ ಆಟ ಹೆಂಗಿದೆ, ಕಾಲ ಅದಕ್ಕೆ ಉತ್ತರ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಹಾಡುಗಳು ಇನ್ನೂ ನನಗೆ ಮ್ಯೂಸಿಕ್ ಹಂತದಲ್ಲಿದೆ, ಕಂಪೋಸಿಂಗ್ ಆಗಿ ಫೀಡಿಂಗ್ ಹಂತದಲ್ಲಿದೆ. ಇನ್ನು ವಾಯ್ಸ್ ಮಿಕ್ಸ್ ಮಾಡಿಲ್ಲ, ಯಾರು ಸಿಂಗರು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಅದಕ್ಕೆ ಲಿರಿಕ್ ಆಗಬೇಕಾಗಿದೆ. ಅದು ಕಂಪ್ಲೀಟ್ ಆದಮೇಲೆ ನಾನು ತಿಳಿಸ್ತೇನೆ.